ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಸದನದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ವಿರೋಧ ಪಕ್ಷಗಳಿಗೆ ಪುಷ್ಟಿ ನೀಡುವ ನಿಟ್ಟಿನಲ್ಲಿ ಇಂದು ಸಿಬಿಐ ಅಧಿಕಾರಿಗಳು ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ರಾಜ್ಯಪಾಲರಿಗೆ ಅರ್ಜಿ ನೀಡಿದ್ದಾರೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಮೊದಲು ಬಿಜೆಪಿ ನಾಯಕರು ಬಿಹಾರ ಹಾಗೂ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆಯಲಿ, ಬಳಿಕ ನಾಗೇಂದ್ರ ಅವರ ರಾಜೀನಾಮೆ ಬಗ್ಗೆ ಮಾತನಾಡಲಿ. ಅದು ಬಿಟ್ಟು ಕಲಾಪದ ಕಾಲಹರಣ ಮಾಡುವುದು ಸರಿಯಲ್ಲ. ಇಂದು ರಾಜ್ಯದಲ್ಲಿ ಬರ ಸೃಷ್ಟಿಯಾಗಿದೆ. ರೈತರು ಮಳೆ ಬೆಳೆ ಇಲ್ಲದೆ ಕಂಗೆಟ್ಟಿದ್ದಾರೆ. ಜೊತೆಗೆ ಕಾವೇರಿ ವಿಚಾರ, SIR ವಿಚಾರ ಇದೆ. ಇವೆಲ್ಲದರ ಬಗ್ಗೆ ಚರ್ಚಿಸುವುದನ್ನು ಬಿಟ್ಟು ಈ ರೀತಿ ವರ್ತನೆ ಎಷ್ಟರ ಮಟ್ಟಿಗೆ ಸರಿ? ಮೊದಲು ಪ್ರಶ್ನೆಯೊಂದಿಗೆ ಸದನಕ್ಕೆ ಬನ್ನಿ, ಚರ್ಚೆ ಮಾಡೋಣ. ಅಲ್ಲಿ ಮುಖ್ಯಮಂತ್ರಿ ನಾಗೇಂದ್ರ ಇರ್ತಾರೆ. ಯಾವ ವಿಚಾರಕ್ಕೆ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ತಿಳಿಸಲಿ. ಅದನ್ನು ಬಿಟ್ಟು ಜನರ ತೆರಿಗೆ ಹಣದಲ್ಲಿ ನಡೆಯುತ್ತಿರುವ ಕಲಾಪ ವ್ಯರ್ಥ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಪ್ರಶ್ನೆಗಳು ಕೇಳಿದಂಥ ಸಂದರ್ಭದಲ್ಲಿ ನೀವು ಮತ್ತೆ ಮೊದಲು ಬಿಹಾರಲ್ಲಿ ನಿಮ್ಮ ಮುಖ್ಯಮಂತ್ರಿಗಳ ಕೈಯಲ್ಲಿ BJP ಮುಖ್ಯಮಂತ್ರಿಗಳೇಂದರೆ ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ, ವೆಸ್ಟ್ ಬೆಂಗಾಲಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕೈಯಲ್ಲಿ ರಾಜೀನಾಮೆ ಕೊಡಿಸಿ, ಅದಾದ ನಂತರ ನಾವು ಬೇಕಾದರೆ ಇಲ್ಲಿ ಕರ್ನಾಟಕ ವಿಷಯಗಳನ್ನ ಚರ್ಚೆ ಮಾಡೋಣ. ಇಲ್ಲಿವತ್ತು ಅವ್ರಿಗೆ ಯಾರೂ ಕೂಡ ನಾವು ರಾಜೀನಾಮೆ ಕೊಡಿ ಅಂತ ಹೇಳ್ತಾಯಿಲ್ಲ. ಅವ್ರು ಚರ್ಚೆ ಮಾಡಲಿ. ಚರ್ಚೆನೇ ಮಾಡದೇ ಇದ್ದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂರಾರು ವಿಷಯಗಳು ನಡೀತಾ ಇದೆ. ಇವತ್ತು ಬರದ ಪರಿಸ್ಥಿತಿಯಲ್ಲಿದ್ದೀವಿ, ರೈತರ ಸಂಕಷ್ಟದಲ್ಲಿದ್ದಾರೆ, ಕಾವೇರಿ ವಿಚಾರ ನಡೀತಾ ಇದೆ, SIR ಆಗ್ತಾ ಇದೆ. ಇವೆಲ್ಲವನ್ನೂ ಕೂಡ ಚರ್ಚೆ ಮಾಡೋದನ್ನು ಬಿಟ್ಟು ಸದನದ ಸಮಯನ ಹರಣ ಮಾಡಿ, ಸಾರ್ವಜನಿಕರ ತೆರಿಗೆಯ ಹಣನ ಹಾಳು ಮಾಡಿ ಇವತ್ತು ಈ ರೀತಿಯಲ್ಲಿ ಸದನ ನಡೆಸೋಕ್ಕೆ ಬಿಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಇದು BJPಗೆ ಗೌರವ ತರಂಥದ್ದು ಅಥವಾ ಶೋಭೆ ತರಂಥ ವಿಷಯ ಅಲ್ಲ. ನಾವು ತಯಾರಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾಗೇಂದ್ರ ಅವರು ಕೂಡ ಹೇಳಿದರೆ, ಎಳೆಯಾಗಿ ಇದನ್ನು ಚರ್ಚೆ ಮಾಡೋಣ. ಏನೇನು ನೀವು ಆಪಾದನೆಗಳು ಮಾಡ್ತೀರೋ ಮಾಡೋಣ, ಅದೆಲ್ಲವಕ್ಕೂ ಕೂಡ ಉತ್ತರ ಕೊಡೋಕ್ಕೆ ನಾವು ತಯಾರಾಗಿದ್ದೀವಿ. ನೀವು ಪ್ರಶ್ನೆನೇ ಕಡೆಗೆ ತಯಾರಿಲ್ಲದೆ ಇದ್ದರೆ ಅದಕ್ಕೆ ನಾವು ಉತ್ತರ ಹೇಗೆ ಕೊಡೋಕ್ಕೆ ಸಾಧ್ಯ? ಪ್ರಶ್ನೆನ ಕೇಳಿ, ಅದಕ್ಕೆ ಉತ್ತರ ಕೊಡೋಕ್ಕೆ ನಾವು ತಯಾರಾಗಿದ್ದೀವಿ. ಎಲ್ಲೂ ಮುಚ್ಚಿಟ್ಕೊಡ್ತಾ ಇಲ್ಲ, ಪದೇ ಪದೇ ಹೇಳ್ತಾ ಇದೀವಿ, ಕೇಳಿ ಪ್ರಶ್ನೆನ ಉತ್ತರ ಕೊಡ್ತೀವಿ ನಾವು ಅಂತೇಳಿ. ಸೊ ನಾವು ತಯಾರಾಗಿದ್ದೀವಿ.